ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ ಆಗಿ ಮನೆಯಲ್ಲಿ ಹುರುಳಿ ಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಚಿಕ್ಕ ಈರುಳ್ಳಿ ತೊಗೊಂಡು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಉದ್ದುದ್ದ ಪೀಸ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಅದನ್ನು ಎಲ್ಲವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ 1ರಲ್ಲಿ 2 ಮಾಡ್ಕೊಳ್ಳೋಣ, ಅಂದರೆ ನಮ್ಗೊಂದು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ. ಆ ಥರ ನಿಮ್ಗೆ ಖಾರ ಕಮ್ಮಿ ಬೇಕಾದರೆ 2ರಿಂದ 3 ಕೂಡ ಹಾಕ್ಕೋಬೋದು. ಮತ್ತು ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ನಾನು ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಮತ್ತೆ ಕರಿಬೇವು 2ರಿಂದ 3 ಗರಿ ಕರಿಬೇವು ತೊಗೊಂಡು ಅದನ್ನು ಕೂಡ ಸೈಡ್ ಇಟ್ಕೋತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಕೋತಿದ್ದೀನಿ. ಇಲ್ಲೇ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಈ ಥರ ಗುಳ್ಳೆಗಳೆಲ್ಲ ಬರ್ತಿದ್ದಲ್ಲ, ಈ ಥರ ಬಂದಮೇಲೆ ಅದಕ್ಕೆ ಅಂತ ಆಗಲೇ ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿ ಮತ್ತು ಹಸಿಕಾಯಿ, ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಸ್ವಲ್ಪ ಲೈಟಾಗಿ ಕೆಂಪಗಾಗೋ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಈ ಥರ ನಾನು ಹಿಡ್ಕೊಂಡಿದ್ದೆ ಒಂದಕ್ಕೊಂದು ಈರುಳ್ಳಿ, ಅದನ್ನ ಬಿಡಿಸ್ಕೊಳತ್ತೀನಿ. ಬಿಡಿಸ್ಕೊಂಡಾದ್ಮೇಲೆ ಕರಿಬೇವನ್ನ ಚಲೋತ್ತಂಗೆ ಕಲಿಸ್ಕೊರಿ. ನೋಡಾತಿರಲ್ಲ ಹಿಂಗೆ ಚೆನ್ನಾಗೀಗ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೇನೈತಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿದ್ದು. ಫ್ರೈ ಆದಮೇಲೆ ಇದಕ್ಕಾಗಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಟೊಮೆಟೊ ಅದನ್ನೂ ಕೂಡ ಹಾಕೋಣ. ಹಾಕಿ ಟೊಮೆಟೊನೂ ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ ಹೆಂಗೆ ನಾನು ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಳತ್ತೀನಿ. ಇದಕ್ಕೆ ನೀರೇನು ಹಾಕಿಲ್ಲ, ಎಣ್ಣೆ ಒಳಗೆ ಫ್ರೈ ಮಾಡತ್ತೀವಿ. ಚಲೋತ್ತಾಗಿ ಮೆತ್ತಗಾದ ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ಅದನ್ನ ನಾವೇನು ನೀರೇನು ಹಾಕಿಲ್ಲಲ್ಲ, ಅದಕ್ಕೇನೈತಿ ಎಣ್ಣೆ ಒಳಗೆ ಕುದಿಬೇಕು. ಒಂದು ಸ್ವಲ್ಪ ಹಿಡ್ಕೋತಿರ್ತೈತೆ ಮೇಲೆ, ಅದಕ್ಕೆ ಕಾಲಿಸ್ತಾನೆ ಇರಲಿ ಸ್ವಲ್ಪ ಹೊತ್ತು. ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಉಪ್ಪು ಹಾಕಿ ಸ್ವಲ್ಪ ಕಲಸಿದ ಮೇಲೆ 1 ಟೀ ಸ್ಪೂನು ಅರಿಶಿನ ಹಾಕಿರಿ. ಅದಕ್ಕೆ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊರಿ. ಕಲಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಮನ್ಯಾಗ ಮಾಡಿರೋಂಥದ್ದು ಗರಂ ಮಸಾಲಾನು ಹಾಕ್ಕೊಳತ್ತೀನಿ, ಒಂದು ಅರ್ಧ ಸ್ಪೂನು. ಯಾಕಂದರೆ ಈ ಮಸಾಲ ಒಂದು ಸ್ವಲ್ಪ ಮನ್ಯಾಗ ಮಾಡಿದ್ರಿಂದ ಒಂದು ಸ್ವಲ್ಪ ಇದನ್ನು ಜಾಸ್ತಿ ಐತಿ, ಸ್ಮೆಲ್ಲು ಮಸಾಲ ಫ್ಲೇವರ್ ಜಾಸ್ತಿ ಅನ್ನಿಸ್ತೈತಿ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೀನಿ. ಈಗ ಇದೆಲ್ಲ ಚಲೋತ್ತಂಗೆ ಕುದ್ದೈತಿ. ನಾನು ಆಗಲೇ 4ರಿಂದ 5 ವಿಸಿಲ್ ಆಲ್ರೆಡಿ ಹುಳ್ಳಿ ಕಾಳನ್ನ ಸೀಟಿ ಹೊಡೆಸ್ಕೊಂಡೀನಿ. ಅದನ್ನೇನೈತಿ ಚಲೋತ್ತಂಗೆ ನೋಡ್ರಿ ಹೆಂಗೆ ಮೆತ್ತಗಾಗೈತಿ. ಈಗ ಇದನ್ನೇನೈತಿ ಆಗಲೇ ಮಾಡಿದ್ವಲ್ಲ ನಾವು ಉಳ್ಳಾಗಡ್ಡಿದು ಅದು ಎಲ್ಲ ಒಗ್ಗರಣೆ ಪಲ್ಯ, ಅದಕ್ಕೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಅದನ್ನು ಕೂಡ ಚಲೋತ್ತಂಗೆ ಕಲಿಸ್ಕೊಳ್ಳೋಣ. ಎಲ್ಲ ಒಗ್ಗರಣೆ ಪಲ್ಯ ಒಳಗೆ ಮಿಕ್ಸ್ ಆಗಂಗೆ ಚಲೋತ್ತಂಗೆ ಕಲಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಒಂದು ಸ್ವಲ್ಪ ಅದನ್ನು ಒಗ್ಗರಣೆ ಒಳಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಂಚ್ಕೊಳ್ಳೋ ಮಟನೂ ಕುದಿಯಾಕಿಡಂತೆ. ಅದನ್ನು ನಾನು ಇಲ್ಲೇ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕಿಡತ್ತೀನಿ. ನೀವು ಆ ಥರ ಕುದಿಯಾಕಿಡ್ರಿ. ಒಂದು 5ರಿಂದ 10 ನಿಮಿಷ ಕುದ್ದಾದ್ಮೇಲೆ ಅದನ್ನು ಮತ್ತೊಂದು ಸಾರಿ ಹೊರಳಿ ಇಲ್ಲ ಚಮಚೆ ತೊಗೊಂಡು ಚಲೋತ್ತಂಗೆ ಹೊಳಸಾಡ್ರಿ. ನನಗೆ ಇಲ್ಲೇ ಉಪ್ಪು ಕಮ್ಮಿ ಆಗಿತ್ತು, ನಾನು ಮ್ಯಾಲಿಂದ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ನಿಮಗೂ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನೋಡಿರಿ. ನಿಮಗೂ ಉಪ್ಪು ಕಮ್ಮಿ ಅನಿಸಿದ್ರೆ ನೀವು ಅದಕ್ಕೆ ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿರಿ. ನಾನು ಕಾಳು ಒಳಗೂ ಉಪ್ಪು ಹಾಕಿ ಸ್ವಲ್ಪ ಕುದಿಸಿದ್ದೆ. ನೀವು ಉಪ್ಪು ಹಾಕಿ ಚಲೋತ್ತಂಗೆ ಕುದಿಸಿ ಮಾಡಿದ್ರೆ ಹುರುಳಿ ಕಾಳು ಪಲ್ಯ ರೆಡಿ ಆಗ್ತೈತಿ ಚಲೋತ್ತಂಗೆ. ಇದು ಇನ್ನೂ ಕುದಿಯಾತೈತ್ರಿ, ಕುದೀಲಿ. ಈಗೆಲ್ಲ ಕುದೀತ್ರಿ, ಮುಗೀತದ ನೀರು.
ಈಗ ನೋಡ್ರಿ ಹುರುಳಿ ಕಾಳು ಪಲ್ಯ ತಿನ್ನಾಕ ಚಲೋ ಆಗೈತಿ. ರೊಟ್ಟಿ ಜೊತೆ ಹುರುಳಿ ಕಾಳು ಪಲ್ಯ ಹಿಂಗೆ ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್